ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕ್ರೈಸ್ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈಗ ನಿಮಗೆ ಸಂಪೂರ್ಣವಾಗಿ ಶಿಕ್ಷಕರ ನೇಮಕಾತಿ ಕುರಿತು ಅಪ್ಡೇಟ್ ಕೂಡ ಬರ್ತಾ ಇದೆ. ಲೈಕ್ ನಿಮ್ಮದು ಮೈನ್ ಥಿಂಗ್ ಕ್ರೈಸ್ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. KA ಡೈರೆಕ್ಟರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. KA ಅವರಿಂದ ನೇಮಕಾತಿ ಆಗಬೇಕಾಗುತ್ತೆ. ಭೂಮಾಪಕರು, ಕ್ರಮ ಲೆಕ್ಕಿಗರು, ಅಬಕಾರಿ ಇನ್ಸ್ಪೆಕ್ಟರ್, ಪೇದೆಗಳು. ಓಕೆ, ಇಲ್ಲಿ ನಿಮಗೆ ವಸತಿ ನಿಲಯ ಶಿಕ್ಷಕರು 800 ಶಿಕ್ಷಕರ ನೇಮಕಾತಿ ಕೂಡ ನಿಮಗೆ ಆಗಬೇಕಾಗುತ್ತೆ. ಅದರ ಬಗ್ಗೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಅಂದ್ರೆ KA ಡೈರೆಕ್ಟರ್ ಅವರು ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಈ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಬೇಕಾಗುತ್ತೆ. ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು ನೋಟಿಫಿಕೇಶನ್ ಆಗಬೇಕಾಗುತ್ತೆ. ಅದು ಪೆಂಡಿಂಗ್ ಇದೆ. ಆ ಸಾಧ್ಯತೆಗಳನ್ನು ಮಾಹಿತಿ ಕೊಟ್ಟಿದ್ದಾರೆ. ಅಂದಾಜು ಈ ಮಧ್ಯದಲ್ಲಿ ಜುಲೈ ಮಧ್ಯದಲ್ಲಿ ಅಥವಾ ಜುಲೈ ಎಂಡ್ ಒಳಗಡೆ ನಿಮಗೆ ನೋಟಿಫಿಕೇಶನ್ ಆಗುತ್ತೆ. ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಪರೀಕ್ಷೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಫಸ್ಟ್ ಆಗಸ್ಟ್ ಆಗೋದ್ರೆ ಸೆಪ್ಟೆಂಬರ್ಗೂ ಹೋಗ್ಬೋದು. ಈ ಮಧ್ಯದಲ್ಲಿ ಬೇಗನೆ ನಿಮಗೆ ನೋಟಿಫಿಕೇಶನ್ ಆದರೆ ಪ್ರಾಬಬಲಿ ಆಗಸ್ಟ್ ಎಂಡ್ಗೆ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಹೋಗ್ಬೋದು. ಇಲ್ಲ ಸೆಪ್ಟೆಂಬರ್ಲೇ ನಿಮಗೆ ಪರೀಕ್ಷೆ ಕೂಡ ಆಗ್ಬೋದು ಅಂತ ಹೇಳಿ ಅಧಿಕೃತ ಮಾಹಿತಿ ಕೊಂಡಿದ್ದಾರೆ. ಲೈಕ್ ಇದನ್ನ ನಿಮ್ಗೆ ನೋಡಬಹುದು. KA ಇಂದ ಕಡೆ ನಡೀತಿರೋ ಕಾರಣ ಉದ್ಯೋಗ ಪರ್ವ ಕೂಡ ಶುರುವಾಗಿದೆ. ಕಾರಣಗಳಿಂದ ನಿಮಗೆ ಗೊತ್ತಿರೋ ನೋಟಿಫಿಕೇಶನ್ ಕೂಡ ಆಗಿಲ್ಲ. ಆಲ್ರೆಡಿ KA ಡೈರೆಕ್ಟರ್ ಮಾಹಿತಿ ಕೊಟ್ಟಿರೋ ಪ್ರಕಾರ ನಿಮಗೆ ಆಲ್ರೆಡಿ ಪೇಪರ್ನಲ್ಲಿ ಕೂಡ ಬಂದಿರೋ ಪ್ರಕಾರ ನಿಮಗೆ ನೋಟಿಫಿಕೇಶನ್ ಆಗ್ಬೋದು. ಈ ಜುಲೈ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ, ಲೈಕ್ ಮಧ್ಯದಲ್ಲಿ ಅಥವಾ ಕೊನೆಯ ವಾರದಲ್ಲಿ. ಅಂಡ್ ನಿಮಗೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ನಿಮಗೆ ಪರೀಕ್ಷೆ ನಡೀಬಹುದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಎಲೆಕ್ಷನ್ಸ್ ಬಂದ ಬೇರೆ ಬೇರೆ ಕಾರಣ ಬಂದರೆ ಮಾತ್ರ ಮುಂದೂಡಿಕೆ ಆಗ್ಬೋದು. ಅದು ಬಿಟ್ಟರೆ ನಿಮಗೆ ಆರಾಮಾಗಿ ನಿಮಗೆ ಆಗ್ಬೋದು. ಲೈಕ್ ನಿಮ್ಗೆ ಯಾವಾಗ ನಿಮಗೆ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ನಿಮಗೆ ಜ್ಞಾಪನ ಇರಲಿ. ಥ್ಯಾಂಕ್ ಯು.